ನನಗಿಷ್ಟ ಇಲ್ಲದೆ ಇದ್ರು ಬಲವಂತದಿಂದ ನನ್ನ ಮದ್ವೆ ಆದ್ರು ಸರ್. ಮಾತಿಗೆ ಅಂತ ಬಂದ್ರೆ ಮನ್ಸನ್ ಕರಗಿಸೋ ತಂತ್ರನ ಕರಗತ ಮಾಡ್ಕೊಂಡಿದ್ದಾರೆ. ಪಾರ್ವತಿಯವರು ಭಾವನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಕರ್ಸಿದ್ದಾರೆ ಅಂದ್ರೆ ನನಗೆ ಈಗಲೂ ಅದನ್ನ ನಂಬೋದಕ್ಕೆ ಆಗ್ತಾ ಇಲ್ಲ. ಇದರಲ್ಲಿ ಅವ್ರ ಪಾತ್ರ ಏನೂ ಇಲ್ಲ ಅನ್ಸುತ್ತೆ ಪ್ರೀತು. ನಂಗೂ ಅದೇ ಅನುಮಾನ. ಆದ್ರೂ ಅದು ನಮ್ಮ ಹತ್ರ ಹೇಳ್ಕೋಬೋದಾಗಿತ್ತಲ್ವಾ? ಅವ್ರ ಸಹಾಯಕ್ಕೆ ನಾವಿಲ್ವಾ? ಅವರು ತುಂಬಾ ಸೂಕ್ಷ್ಮ ಮನಸ್ಸಿನವರು ಪ್ರೀತು. ಭಾವನ್ ವಿರುದ್ಧವಾಗಿ ನಡ್ಕೋತಿದ್ದಾರೆ ಅಂದ್ರೆ ಏನೋ ಆಗಿದೆ. ಅವರು ಅಷ್ಟು ಸುಲಭವಾಗಿ ಈ ತರದ ನಿರ್ಧಾರ ಮಾಡಿದ್ದಾರೆ ಅಂತಂದ್ರೆ ಅವ್ರು ಎಷ್ಟು ಯೋಚನೆ ಮಾಡಿರಲ್ಲ. ಇಲ್ಲ ಪ್ರೀತು, ಇದರಲ್ಲಿ ಖಂಡಿತ ಅವ್ರ ಕೈವಾಡ ಇರಲ್ಲ. ಅದ್ ಗೊತ್ತು, ಸಾರಥಿಯಿಂದ ಇನ್ಫ್ಲೂಯೆನ್ಸ್ ಆಗಿ ಅದಕ್ಕೆ ಹತ್ರ ಮಾಡ್ತಿರೋದು ಅಂತ. ಆದ್ರೂ ಬ್ರೋ ಬಗ್ಗೆ ಸ್ವಲ್ಪ ಆದ್ರೂ ಯೋಚನೆ ಮಾಡ್ಬೇಕಲ್ವಾ? ಬ್ರೋ ಅದಕ್ಕೆ ನಿಶ್ಚಿಷ್ಟ ಪಡ್ತಾನೆ. ನಮ್ ಪ್ರೀತಿಗೆ ವಿರುದ್ಧವಾಗಿದ್ದು ನಿಮ್ ತಂದೆ ವಿರುದ್ಧ ಅವ್ರು ಹೋರಾಡಿದ್ರು. ಆ ಟೈಮಲ್ಲಿ ನಮಗ್ ಧೈರ್ಯ ಹೇಳಿದವ್ರಿಗೆ ಈಗ ಆ ಧೈರ್ಯ ಎಲ್ಲಿ ಹೋಯ್ತು? ಆಗಿನ ಪರಿಸ್ಥಿತಿನೇ ಬೇರೆ, ಇವಾಗಿನ ಪರಿಸ್ಥಿತಿನೇ ಬೇರೆ ಪ್ರೀತು. ಅದಕ್ಕೆ ತಾನೆ ಹೆತ್ತ ಅಪ್ಪನೇ ತನ್ನ ಮಗಳಿಗೆ ವಿಷ ಕೊಟ್ಟು ಕೊಲ್ಲೋದಕ್ಕೆ ಹೋಗಿದ್ರು. ಅದರಲ್ಲೇ ಗೊತ್ತಾಗತ್ತೆ ಬ್ರೋ ಪ್ರೀತಿಗೆ ಅವ್ರ ಮನ್ಸಲ್ಲಿ ಬೆಲೆ ಇಲ್ಲ ಅಂತ. ಬೆಲೆ ಇಲ್ಲದೆ ಇರೋದು ಅಪ್ಪಂಗೆ ಹೊರತು ಪಾರ್ವತಿಯವರಿಗೆ ಅಲ್ವಲ್ಲ. ಅಪ್ಪನ ಮನಸ್ಥಿತಿನೇ ಮಗಳಿಗೆ ಬಂದಿರ್ಬೋದಲ್ವಾ? ಸರಿ ಬಿಡು, ಆಗಿದ್ದಾಗೋಯ್ತು. ಈಗ ಏನ್ ಮಾಡೋದು? ಯಾಕೆ ಹೀಗ್ ಮಾಡಿದ್ರಿ? ನಿಮ್ಮಿಬ್ರು ಜೀವನನ ನೀವೇ ಯಾಕೆ ಹಾಳು ಮಾಡ್ಕೋತಿದ್ದೀರಾ ಅಂತ ಈಗಲೇ ಪಾರ್ವತಿಯವ್ರ ಹತ್ರ ಹೋಗಿ ಕೇಳ್ತೀನಿ. ಬೇಡ, ಸಾರಥಿ ಅವ್ರ ಹತ್ರ ಮಾತಾಡೋದಕ್ಕೆ ಡ್ಯಾಡ್ ಹೋಗಿದ್ದಾರೆ. ಮೊದ್ಲು ಅವ್ರು ಬರ್ಲಿ. ಕ್ಷಮಿಸಪ್ಪರೆ, ತಡ ಆಗೋಯ್ತು. ಇಷ್ಟೊತ್ತಿನಲ್ಲಿ ಯಾಕೆ ಬರಕ್ ಹೇಳಿದ್ರಿ? ಎಲ್ಲ ಗೊತ್ತಿದ್ದು ಗೊತ್ತಿಲ್ದಿರೋ ನಾಟಕ ಆಡ್ತಿದ್ಯಾ? ನಾಟಕನಾ? ನಾನಾ? ಅಯ್ಯೋ, ಚಿಕ್ಕ ವಯಸ್ಸಲ್ಲಿ ಬೀದಿ ನಾಟಕ ಆಡಿದ್ ನೆನಪಷ್ಟೇ. ಆಮೇಲೆ ಜವಾಬ್ದಾರಿ ಹೆಚ್ಚಾಗಿ ನಾಟಕ ಗಿಟ್ಕ ಎಲ್ಲ ನಿಂತೋಯ್ತು. ಮತ್ತೆ ನಾಟಕದ ಮಾತುಗಳು ಬೇಡ. ನನ್ ಸೊಸೆ ತಲೆ ಯಾಕೆ ಕೆಡಿಸ್ತೆ ಅದು ಹೇಳು. ಅಯ್ಯೋ, ಜನನಿ ಅಮ್ಮವ್ರ ತಲೆ ನಾನ್ ಯಾಕೆ ಕೆಡಿಸ್ಲಿ ಅಪ್ಪರೇ? ಅವರು ನನ್ನ ಮಗಳಿದ್ದಂಗೆನೆ. ನಾನ್ ಹೇಳ್ತಿರೋದು ಜನನಿ ಬಗ್ಗೆ ಅಲ್ಲ, ನನ್ ದೊಡ್ಡ ಸೊಸೆ ಬಗ್ಗೆ. ಓ, ಯಾಮಿನಿ ಅಮ್ಮವ್ರ? ಅವ್ರ ಪರಿಚಯನೇ ಸರಿಯಾಗಿ ನನ್ಗಿಲ್ಲ. ನಾನ್ ಯಾಕೆ ಅವ್ರ ತಲೆ ಕೆಡಿಸ್ಲಿ ಅಪ್ಪರೇ? ಹನುಮಂತು, ಅಯ್ಯೋ, ಯಾಕೆ ಕೋಪ ಮಾಡ್ಕೋತೀರಿ ಅಪ್ಪರೇ? ವಿಷಯ ಏನು ಅಂತ ನೇರವಾಗಿ ಹೇಳಿ. ಯಾಕೆ? ಏನ್ ವಿಷಯ ಏನಾಗಿದೆ ಅಂತ ಗೊತ್ತಿಲ್ವಾ ನಿನ್ಗೆ? ಗೊತ್ತಿಲ್ಲ ಅಪ್ಪರೇ. ನನ್ ಮಗ ಆದಿತ್ಯನ ಮೇಲೆ ಪಾರ್ವತಿ ಕಂಪ್ಲೇಂಟ್ ಕೊಡೋದಕ್ಕೆ ನೀನೇ ತಾನೇ ಕಾರಣ. ಅಯ್ಯೋ, ಎಂತ ಮಾತು ಅಪ್ಪರೇ! ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಸುಮ್ಮನೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಿದ್ದೀರಿ. ಭೇಷ್, ನಾಟಕ ಆಡಲ್ಲ ಅಂತ ಹೇಳಿ ತುಂಬಾ ಚೆನ್ನಾಗಿ ನಾಟಕ ಆಡ್ತಾ ಇದೀಯ. ಅಲ್ಲ, ನೀನ್ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ದಿರೋ ಗೂಸಮೆ ತರ ಇದೆಯಲ್ಲ. ನಿನ್ನ ನಿರ್ಧಾರದ ಹಿಂದೆ 2 ಅಮಾಯಕ ಜೀವಿಗಳ ಭವಿಷ್ಯ ಇದೆ ಅನ್ನೋದು ಗೊತ್ತಿಲ್ವಾ ನಿನ್ಗೆ? ಅಮಾಯಕರ? ಯಾರು ಅಪ್ಪರೇ? ನನ್ ಮಗ ಆದಿತ್ಯ, ನಿನ್ ಮಗಳು ಪಾರ್ವತಿ. ಪಾರ್ವತಿ ಆದಿತ್ಯನ ಪ್ರೀತಿಸಿದ್ಲು, ಅದು ನಿನ್ಗೆ ಇಷ್ಟ ಇಲ್ಲ. ನಿನ್ ಹಠ ಸಾಧಿಸಕ್ಕೆ ಅವಳ ಮನಸ್ಸನ್ನ ಕೆಡಿಸಿ ಕಂಪ್ಲೇಂಟ್ ಕೊಡೋ ಹಾಗೆ ಮಾಡಿದ್ಯಲ್ಲ, ಇದ್ ನ್ಯಾಯನಾ? ಮಗಳು ಮಾಡಿದ್ ಮಹಾ ಅಪರಾಧ ಅನ್ಕೊಂಡು ಅವಳು ವಿಷ ಕೊಟ್ಟು ಸಾಯಿಸಕ್ ಹೋದವನ್ಗೆ ತಲೆ ಕೆಡ್ಸೋದೇನ್ ದೊಡ್ಡ ವಿಷಯ ಅಲ್ಲ. ಕ್ಷಮಿಸಿ ಅಪ್ಪರೇ, ಪಾರ್ವತಿ ಬುದ್ಧಿವಂತಳು. ಪ್ರಪಂಚದ ಜ್ಞಾನನ ತಿಳ್ಕೊಂಡಿದ್ದಾಳೆ. ಯಾವುದು ಸರಿ ಯಾವುದು ತಪ್ಪು ಅಂತ ಅವಳು ಗೊತ್ತು. ಅದು ಪ್ರೀತಿ ವಿಷಯದಲ್ಲೇ ಇರಬಹುದು, ಅವಳ ಭವಿಷ್ಯದ ವಿಷಯದಲ್ಲೇ ಇರಬಹುದು. ನಿರ್ಧಾರ ತಗೊಳ್ಳೋದಕ್ಕೆ ಅವಳು ಸ್ವತಂತ್ರಳು. ಇದರಲ್ಲಿ ನಂದು ಎಳ್ಳಷ್ಟು ಪಾತ್ರ ಇಲ್ಲ. ಇದಕ್ಕೆ ಮುಂಚೆ ಅವಳೇ ಕೆಲವು ನಿರ್ಧಾರಗಳನ್ನು ತಗೊಂಡಿದ್ಲು. ಆಗ್ಲೂ ನನ್ನನ್ನು ಕೇಳಲಿಲ್ಲ. ಈಗಲೂ ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದಾಳೆ. ಈಗಲೂ ನನ್ನೇನು ಅವಳು ಕೇಳಿಲ್ಲ. ಏನೋ ಹೆಣ್ಮಗಳು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಈಗಲೂ. ಯಾವ ತಂದೆ ತಾನೇ ಒಬ್ಳೆ ಹೆಣ್ಮಗಳನ್ನ ಸ್ಟೇಷನ್ ಕಳಿಸ್ತಾರೆ? ಅದಕ್ಕೆ ನಾನು ಜೊತೆಗೆ ಬಂದಿದ್ದೆ ಅಷ್ಟೇ. ನನ್ನಿಂದ ದೂರ ಹೋಗೋ ಯೋಚನೆ ಮಾಡ್ಬೇಡ ಪಾರು. ನಿನಗೆ ಕೈ ಮುಗಿದು ಕೇಳ್ಕೊತೀನಿ ಪಾರು. ಪಾರು, ನನಗೆ ಗೊತ್ತು ಪಾರು, ಇದ್ರಲ್ಲಿ ನಿಂದೇನೂ ತಪ್ಪಿಲ್ಲ ಅಂತ. ನೀನ್ ಅಪ್ಪಟ ಬಂಗಾರ. ಇದೆಲ್ಲ ಆ ಸಾರ್ತಿದ ಕಿತಾಪತಿ. ನಮ್ಮ ಪ್ರೀತಿ ವಿಷಯದಲ್ಲಿ ಅವ್ರು ಸರಿ ಇಲ್ಲ ಪಾರು. ಅಲ್ಲ, ನಿಮ್ಮ ಅಪ್ಪಂಗೆ ಬೈದಿದ್ದಕ್ಕೆ ನಿನಗೆ ಕೋಪ ಬಂತಲ್ಲ. ನನ್ನ ಹೆಂಡತಿಗೆ ಅವ್ರ ಅಪ್ಪನೇ ವಿಷ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾದಾಗ ನನಗೆ ಹೇಗಾಗಿರ್ಬೇಡ ಹೇಳು? ನಾನು ನಿನಗೆ ತಾಳಿ ಕಟ್ಟಿರೋ ಗಂಡ ಪಾರು.
ಕಾನೂನು ಪ್ರಕಾರ ಮದ್ವೆ ಆಗಿದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೋ ಪಾರು. ನಾವಿವಾಗ ಪ್ರೇಮಿಗಳಲ್ಲ, ಗಂಡ ಹೆಂಡತಿ. ನೀನ್ ನನ್ ಪರವಾಗಿ ನಿಲ್ಬೇಕು ಪಾರು, ನಿಮ್ಮ ಅಪ್ಪನ ಪರವಾಗಲ್ಲ. ಇವ್ರಂತ 100 ಜನ ನಮ್ ವಿರುದ್ಧ ನಿಂತ್ರು ಅವನ್ನೆಲ್ಲರೂ ಎದುರಿಸೋ ಶಕ್ತಿ ನಮ್ಗಿದೆ ಪಾರು. ಅದನ್ ಬಿಟ್ಟು ಬಲವಂತವಾಗಿ ನನ್ನ ಮದ್ವೆ ಆದ್ರು ಅಂತ ಹಣೆ ಪಟ್ಟಿ ಕಟ್ಟಿದ್ರೆ ಹೇಗೆ ಪಾರು? ನೋಡು ಪಾರು, ಇನ್ನೂ ಕಾಲ ಮಿಂಚಿಲ್ಲ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ವಾಪಸ್ ತಗೋ. ನಾನು ಹೋಗಿ ಅಮ್ಮನ ಹತ್ರ ನಮ್ಮಿಬ್ರು ವಿಷಯ ಮಾತಾಡ್ತೀನಿ. ಒಪ್ಪಿದ್ರೆ ಖುಷಿ, ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ ಪರವಾಗಿ ನಿಂತಿರೋರ್ ಮುಂದೆ ರಾಜಾರೋಷವಾಗಿ ಮದ್ವೆ ಆಗೋಣ. ಪಾರು, ನಮಗ್ ಮುಂದೆ ಮಕ್ಕಳು ಅಂತ ಆದಾಗ ಮೊಮ್ಮಕ್ಕಳಿಗೋಸ್ಕರನಾದ್ರೂ ನಿಮ್ಮಪ್ಪ ನಮ್ಮಮ್ಮ ನಾವು ಒಪ್ಕೊಳ್ತಾರೆ ಪಾರು. ಪ್ಲೀಸ್ ಪಾರು, ಅರ್ಥ ಮಾಡ್ಕೋ. ನೋಡು, ಮುಂದೆ ಇಷ್ಟೊಳ್ಳೆ ಭವಿಷ್ಯ ಇಟ್ಕೊಂಡು ಹೀಗೆ ದುಡುಕಿದ್ರೆ ಹೇಗೆ ಪಾರು? ಆಗಿದೆಲ್ಲ ಮರ್ತು ಬಿಡೋಣ. ಇವತ್ತಿಂದ ಹೊಸ ಜೀವನ ಶುರು ಮಾಡೋಣ ಪಾರು. ನಿನ್ನ ಹುಚ್ಚನ್ ತರ ಪ್ರೀತಿ ಮಾಡ್ತೀನಿ ಪಾರು. ಪ್ಲೀಸ್ ಅರ್ಥ ಮಾಡ್ಕೋ. ನೀನಿಲ್ದೆ ನಾನಿಲ್ಲ. ನಾನ್ ಬರಲ್ಲ, ನಿಮ್ ಜೊತೆ ಇರಲ್ಲ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ. ನನಗೆ ನೀನ್ ಬೇಕು ಪಾರು, ನೀನ್ ಬೇಕು. ಬಾ ಪಾರು, ಕಾರತ್ತು ಮನೆಗೆ ಹೋಗೋಣ. ಮ್ಯಾಮ್, ಆಫೀಸಿಂದ ಕಾಲ್ ಮಾಡಿದ್ದಾರೆ. ಹಲೋ, ಹೇಳಿ ಸತೀಶ್. ಗುಡ್ ಮಾರ್ನಿಂಗ್ ಮೇಡಮ್, ನಾನು ಸತೀಶ್ ಮಾತಾಡ್ತಾ ಇರೋದು. ಏನಿಲ್ಲ ಮೇಡಮ್, ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು. ಬೋರ್ಡ್ ಮೆಂಬರ್ಸ್ ಎಲ್ಲ ಆದಿತ್ಯ ಸರ್ಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರ ಫೋನ್ ಇನ್ನೂ ಕನೆಕ್ಟ್ ಆಗ್ತಾ ಇಲ್ಲ. ಹೌದಾ? ಆದಿತ್ಯ ಆಗ್ಲೇ ಆಫೀಸಿಗೆ ಹೊರಟ್ನಲ್ಲ, ಇನ್ನೂ ಬಂದಿಲ್ವಾ? ಇಲ್ಲ ಮೇಡಮ್. ಸರಿ, ನಾನೊಂದ್ಸಲ ಫೋನ್ ಮಾಡಿ ನೋಡ್ತೀನಿ. ನಾಟ್ ರೀಚಬಲ್ ಬರ್ತಿದೆ. ಎಲ್ಲಿಗೆ ಹೋದ? ಜೊತೆ ಜೀವನ ಮಾಡೋ ಮನಸ್ಸಿಲ್ಲ, ಡಿವೋರ್ಸ್ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ? ಪಾರ್ವತಿಗೆ ನಾನ್ ಬೇಡವಾದ್ನ? ಇಲ್ಲ ಮ್ಯಾಮ್, ಪಾಪ
ಪಾರ್ವತಿ ಇದ್ರಲ್ಲಿ ಏನೂ ತಪ್ಪಿಲ್ಲ ಮ್ಯಾಮ್. ಇದೆಲ್ಲ ಅವರಪ್ಪನೇ ಹೇಳ್ಕೊಟ್ಟಿರೋದು. ಅದಕ್ಕೆ ಹೀಗೆ ಹೇಳ್ತಾ ಇದ್ದಾಳೆ. ಹೌದಮ್ಮ? ಇಲ್ಲ ಮೇಡಮ್, ಇದು ನನ್ನ ಸ್ವಂತ ನಿರ್ಧಾರ. ಇದ್ರಲ್ಲಿ ಯಾರ ಒತ್ತಡನೂ ಇಲ್ಲ. ಭಕ್ತಿ, ನಿನಗೇನಾಗಿದೆ? ಯಾಕೆ ಹೀಗೆ ಮಾಡ್ತಾ ಇದೀಯಾ? ನೋಡಿ ಆದಿತ್ಯ ಅವರೇ, ನೀವೇನೇ ಮಾತಾಡೋದಿದ್ರು ನನ್ನ ಮಧ್ಯಸ್ಥಿಕೆಯಲ್ಲಿ ಮಾತಾಡಬೇಕು. ಪ್ಲೀಸ್ ಕೂತ್ಕೊಳ್ಳಿ. ಸಾರಿ ಮ್ಯಾಮ್. ನನ್ನ ಪಾರು ಬೇಕು ಮ್ಯಾಮ್. ಅವಳು ಏನು ಹೇಳಿದ್ರು ಅದನ್ನು ಕನ್ಸಿಡರ್ ಮಾಡಬೇಡಿ ಮ್ಯಾಮ್. ಅವಳಿಲ್ಲದೆ ನನಗೆ ಬದುಕಿರೋಕ್ಕಾಗಲ್ಲ ಮ್ಯಾಮ್. ಪ್ಲೀಸ್ ಮ್ಯಾಮ್. ಅವಳ ನಾನು ನನ್ನ ಹೆತ್ತ ತಾಯಿ ಅಷ್ಟೇ ಹಚ್ಕೊಂಡಿದ್ದೀನಿ. ಅದು ಅವಳಿಗೂ ಗೊತ್ತು. ಇವಳು ಮೊನ್ನೆವರೆಗೂ ಸರಿಯಾಗಿ ಎದ್ಲು. ನಿನ್ನೆ ಮನೆಗೆ ಹೋದಾಗಿಂದ ಮನ್ಸು ಬದಲಾಯಿಸ್ಕೊಂಡಿದ್ದಾಳೆ ಮ್ಯಾಮ್. ಇದಕ್ಕೆಲ್ಲ ಕಾರಣ ಅವರಪ್ಪನೇ. ಯಾಕೆಂದ್ರೆ ಇವರಪ್ಪಂಗೆ ನಮ್ಮಿಬ್ರು ಪ್ರೀತಿ ಇಷ್ಟ ಇಲ್ಲ. ನಮಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ನಮ್ಮನ್ನ ದೂರ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ ಪ್ರೀತಿ ಮದುವೆ ಬಗ್ಗೆ ಮನೇಲಿ ಎಲ್ರಿಗೂ ಒಪ್ಪಿಗೆ ಇದೆಯಾ? ಹೌದು ಮ್ಯಾಮ್. ನಮ್ಮಮ್ಮ ಒಬ್ರನ್ನ ಬಿಟ್ಟು ಬೇರೆ ಎಲ್ಲರೂ ಖುಷಿಯಿಂದಾನೇ ಒಪ್ಕೊಂಡಿದ್ದಾರೆ. ನಿಮ್ಮಮ್ಮ ಯಾಕೆ ಒಪ್ಕೊಂಡಿಲ್ಲ? ಇನ್ನು ಹೇಳಿಲ್ಲ. ಕಾರಣ? ಸಮಯ ಕೂಡ ಬಂದಿರಲಿಲ್ಲ ಮ್ಯಾಮ್. ಮೇಲಾಗಿ ಪಾರ್ವತಿ ನಮ್ಮನೇಲಿ ಕೆಲಸ ಮಾಡ್ಕೊಂಡಿರೋ ಹುಡುಗಿ. ಅವಳನ್ನ ಒಪ್ತಾರೋ ಇಲ್ವೋ ಅನ್ನೋ ಭಯದಿಂದ ಅವರಿಗೆ ಈ ವಿಷಯನ ಹೇಳಿರಲಿಲ್ಲ. ಅದು ಅಲ್ಲದೆ ಇವಾಗ ನನ್ನ ಮದುವೆನ ಫಿಕ್ಸ್ ಮಾಡಿದ್ದಾರೆ. ಆ ಹುಡುಗಿ ಜೊತೆ ನನ್ನ ಮದುವೆ ಆಗಬೇಕು ಅಂತ ನಮ್ಮ ಮನೇಲೆಲ್ಲ ಅಂದ್ಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ನನಗೇನು ಮಾಡಬೇಕು ಅಂತ ಗೊತ್ತಾಗದೆ ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆದ್ವಿ. ಇದು ಬಲವಂತದಿಂದ ಆಗಿದ್ದ ಅಥವಾ? ಹೌದು ಮೇಡಮ್, ಇದು ಬಲವಂತದಿಂದ ಆದ ಮದ್ವೆ. ನನ್ ಒಪ್ಪಿಗೆ ಇಲ್ದೆ ಆದ ಮದ್ವೆ. ಪಾರ್ವತಿ, ಸಾರಿ ಮ್ಯಾಮ್. ನಾನು ಪಾರ್ವತಿ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ. ಅವ್ರ ಜೊತೆ ಜೀವನ ಕಳಿಬೇಕು ಅಂತ ಕನ್ಸು ಕಟ್ಕೊಂಡಿದ್ದೀನಿ ಮ್ಯಾಮ್. ದಯವಿಟ್ಟು ಅದನ್ನು ನೆರವೇರಿಸ್ಕೊಡಿ. ನೋಡಿ, ಅದ್ಯಾವುದು ನನ್ನ ಕೈಲಿಲ್ಲ. ನಿಮ್ ಜೊತೆ ಬಾಳಕ್ಕಾಗಲ್ಲ ಅಂತ ಪಾರ್ವತಿ ಅವ್ರು ಹೇಳ್ತಿದಾರಲ್ವಾ? ಅದೇ ಮ್ಯಾಮ್, ಅವ್ರು ಇಷ್ಟಪಟ್ಟು ಅದನ್ನು ಹೇಳ್ತಾ ಇಲ್ಲ. ಹೌದಾ ಪಾರ್ವತಿ ಅವರೇ? ಇಲ್ಲ, ನಾನು ಇಷ್ಟದಂತಾನೆ ನಡ್ಕೋತಿದ್ದೀನಿ ಅಂತ ಆಗ್ಲೇ ಹೇಳದ್ನಲ್ಲ ಮೇಡಮ್. ಕೇಳಿಸ್ಕೊಂಡ್ರ? ಪದೇ ಪದೇ ಅವ್ರ ನಿರ್ಧಾರನ ಪ್ರಶ್ನೆ ಮಾಡಬೇಡಿ. ನನ್ನನ್ನ ಬೇಡ ಅಂತ ಇರೋಳು ನಾನ್ ಕಟ್ಟಿರೋ ತಲೆನ ಯಾಕೆ ಕುತ್ಕಲ್ಲಿ ಇಟ್ಕೊಂಡಿದ್ದಾಳೆ ಕೇಳಿ. ಕೇಳಿ ಮ್ಯಾಮ್, ಬೇಕಾದ್ರೆ ಅವಳು ಕತ್ತ ಇರೋ ತಾಳಿನ ನೀವೇ ನೋಡಿ. ಏನಮ್ಮ ಪಾರ್ವತಿ, ಇವ್ರು ಹೇಳ್ತಾ ಇರೋದು ನಿಜನಾ? ನಿನ್ ಕತ್ತಲ್ಲಿ ಅವ್ರು ಕಟ್ಟಿರೋ ತಾಳಿ ಇದೆಯಾ? ಇದೆ ಮೇಡಮ್. ನೋಡಬಹುದಾ? ಆದಿತ್ಯ, ಏನಾಯ್ತು? ಪಾರ್ವತಿ ಜೊತೆ ಮಾತಾಡ್ದ್ಯಾ? ಎಲ್ಲ ಮರೆತು ಒಂದಾಗ ಒಪ್ಕೊಂಡ್ಲಾ? ಇಲ್ಲ ಅಪ್ಪ. ಇವ್ರ ನಿಮ್ ಪ್ರೀತಿನ ಒಪ್ಕೊಂಡಿಲ್ಲ. ನಿಮ್ ಜೊತೆ ಜೀವನ ಮಾಡೋ ಮನ್ಸಿಲ್ಲ. ಡಿವೋರ್ಸ್ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದಾರೆ. ಇಲ್ಲಿ ಯಾರ ಜೊತೆನೂ ಯಾವ ವಿಷಯದ ಬಗ್ಗೆನೂ ಮಾತಾಡೋ ಅವಶ್ಯಕತೆ ಇಲ್ಲ ಅಪ್ಪ. ಅನಗತ್ಯವಾಗಿ ಮತ್ತೆ ಇಲ್ಲಿ ಬಂದು ತೊಂದರೆ ಕೊಡಬೇಡಿ ಅಂತ ಹೇಳಪ್ಪ. ನೀನ್
ಮನಸ್ಸು ಬದಲಾಗ್ಬೋದು ಅನ್ಕೊಂಡ್ವಿ, ಆದ್ರೆ ಅದು ಆಗಿಲ್ವಲ್ಲಪ್ಪ. ನಾನು ಅದೇ ನಂಬಿಕೆಯಲ್ಲೇ ಹೋದೆ ಅಪ್ಪ. ದಾರಿ ಮಧ್ಯೆ ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೂ ಟ್ರೈ ಮಾಡಿದೆ. ಆದ್ರೆ ಅವಳು ನನ್ನ ಮಾತು ಕೇಳೋದಿರ್ಲಿ, ನನ್ನ ಮುಖನೂ ನೋಡಕ್ ಇಷ್ಟ ಇಲ್ಲ ಅನ್ನೋ ಥರ ಬೇಗ ಮಾಡ್ಬಿಟ್ಲು. ನೆನೆಸ್ಕೊಂಡ್ರೆ ಮನ್ಸಿಗೆ ತುಂಬಾ ನೋವಾಗುತ್ತಪ್ಪ. ಆದ್ರೂ ಕೌನ್ಸಿಲಿಂಗ್ ಆಫೀಸ್ ಹೋದ್ಮೇಲೆ ಅಲ್ಲೂ ಮಾತಾಡಿದೆ. ಆಫೀಸರ್ ಹತ್ರ ರಿಕ್ವೆಸ್ಟ್ ಮಾಡಿದೆ. ನನ್ನ ಪ್ರೀತಿನ ಅವ್ರ ಮುಂದೆ ಹೇಳಿದೆ. ನನ್ನ ಪ್ರೀತಿ ನನಗೆ ಬೇಕು ಅಂತ ಅವ್ರ ಹತ್ರ ಕೇಳ್ಕೊಂಡೆ. ಆದ್ರೆ ಪಾರ್ವತಿ ಮಾತ್ರ ಕಲ್ಗಂಬ ತರ ಕೂತ್ಕೊಂಡಿದ್ಲು. ಇದ್ಯಾವುದಕ್ಕೂ ರಿಯಾಕ್ಟೇ ಮಾಡಲಿಲ್ಲ ಅಪ್ಪ. ನನ್ ಪ್ರೀತಿಸಿ ಮದುವೆ ಆಗಿದ್ದು ಇದೇ ಪಾರ್ವತಿನ ಅಂತ ಒಂದ್ಸತಿ ನನಗೆ ಅನುಮಾನ ಬರುವಷ್ಟು ನಿರ್ಲಿಪ್ತವಾಗಿ ಕೂತ್ಕೊಂಡಿದ್ಲು. ಕೊನೆಗೂ ಅವಳು ಅನ್ಕೊಂಡಾಗೆ ಆಯ್ತು. ಆಮೇಲೆ ಸಾರಥಿ ಅವಳ ಮೇಲೆ ಒತ್ತಡ ಹಾಕಿರ್ಬೋದು ಅಂತ ಅವ್ರ ಮುಂದೆ ಮಂಡಿ ಊರಿ ಗೋಗರ್ತೆ. ಮಗಳ ತರ ಅವ್ರ ಮನ್ಸು ಕಲ್ಬಂಡೆ ಆಗಿತ್ತು. ಪಾರ್ವತಿ ಈಗಿರೋ ಮನಸ್ಥಿತಿಲಿ ಅವಳು ಯಾರ ಮಾತು ಕೇಳೋ ತರ ಇಲ್ಲ ಅಪ್ಪ. ಅವಳನ್ನ ಒಪ್ಸೋ ಪ್ರಯತ್ನನ ಕೈ ಬಿಡೋದು ಒಂದೇ ದಾರಿ. ಅಯ್ಯೋ, ಹಾಗನ್ಬೇಡ ಆದಿತ್ಯ. ನಿನ್ ಪ್ರೀತಿ ಗೆಲ್ಬೇಕು. ಬೇಕಾದ್ರೆ ಅವಳು ಕೈಯೋ ಕಾಲೋ ಹಿಡಿದು ನಾನ್ ಬೇಡ್ಕೋತೀನಿ. ನೀವಿಬ್ರು ದೂರ ಆಗ್ಬಾರ್ದಪ್ಪ. ನೀವಿಬ್ರು ಚೆನ್ನಾಗಿರ್ಬೇಕು, ಒಂದಾಗಿರ್ಬೇಕು ಅಂತ ನಾವೆಲ್ಲರೂ ಎಷ್ಟು ಆಸೆ ಇಟ್ಕೊಂಡಿದ್ದೀವಿ. ಇದ್ದಕ್ಕಿದ್ದ ಹಾಗೆ ನೀನ್ ಹಿಂದೆ ಸರಿದ್ ಬಿಟ್ರೆ ಹೇಗೆ? ಕಲ್ ಬಂಡೆ ತರ ಇರೋ ಅವಳ ಮನ್ಸನ್ನ ಹೇಗಾದ್ರೂ ಕರ್ಸೋಣ. ಸ್ವಲ್ಪ ಸಮಯ ಹಿಡಿಬಹುದಷ್ಟೇ. ಆದ್ರೆ ನೀನ್ ಮಾತ್ರ ತಲೆ ಕೆಡ್ಸ್ಕೋಬೇಡಪ್ಪ. ನಾವೆಲ್ಲರೂ ನಿನ್ ಜೊತೆ ಇದ್ದೀವಿ. ನನಗ ನಂಬಿಕೆ ಹೊರಟೋಗಿದೆ ಅಪ್ಪ. ಪ್ಲೀಸ್ ಅಲ್ಬೇಡ ಬ್ರೋ. ಅದಕ್ಕೆ ಕೈ ಕಾಲು ಹಿಡಿದಾದ್ರು ನಾನು ಕೇಳ್ಕೊಳ್ತೀನಿ, ಆಯ್ತಾ? ಹೌದು ಭಾವ, ನಿಮ್ ಪ್ರೀತಿ ಸೋಲ್ಬಾರ್ದು. ಸೋತ್ರೆ ಪ್ರೀತಿ ಅನ್ನೋ ಪವಿತ್ರವಾದ ಹೆಸರಿಗೆ ದೊಡ್ಡ ಕಳಂಕ ಅಂಟ್ಕೊಳ್ಳುತ್ತೆ. ಹೌದು ಆದಿತ್ಯ, ಅವರಿಬ್ರು ಹೇಳ್ತಿರೋದು ಸರಿಯಾಗಿದೆ. ನೀನ್ ಧೈರ್ಯವಾಗಿರು. ನಾನು ಏನಾದ್ರೂ ಮಾಡಿ ನನ್ನ ಸೊಸೆನ ಕನ್ವಿನ್ಸ್ ಮಾಡ್ತೀನಿ. ಅಳಿಸಿದೆ, ಹುಸಿಯಾಗಿದೆ, ಪ್ರೀತಿಯು ಬಲಿಯಾಗಿದೆ. ಅಳುವಿಗೂ ಅಳು ಬರುತ್ತಿದೆ, ನಂಬಿಕೆ ಅಸುನೀಗಿದೆ. ಮರೆತರು ಮರೆಯಾಗದು, ಮನಸ್ಸಿನ ಮಾತಂಥದು. ಪ್ರೀತಿಯ ಎರಡಕ್ಷರ ಮೂರು ದಿಕ್ಕಲಿ ನಿಲ್ಲದು. ಅಳಿಸಿದೆ, ಹುಸಿಯಾಗಿದೆ, ಪ್ರೀತಿಯು ಬಲಿಯಾಗಿದೆ. ನಿಮ್ಮಪ್ಪನ ಮಾತು ಕೇಳಿ ಕಟ್ಕೊಂಡ್ ಗಂಡನ ಬಿಟ್ಟು ಹೋಗ್ತಾ ಇದೆಯಲ್ವಾ? ಇನ್ನೇನು ನಮ್ಮಿಬ್ರು ಮದ್ವೆ ಅಲ್ಲ, ನಿನಗೆ ಇಷ್ಟ ಇಲ್ದಿರೋ ಮದ್ವೆ ರದ್ದಾಗಿರೋ ಪೇಪರ್ಸ್ ಬರುತ್ತೆ ನೋಡಿ ಸಂತೋಷ ಪಡು. ನನಗೂ ಅದೇ ತಾನೇ ಬೇಕಾಗಿರೋದು, ನೀನ್ ಸಂತೋಷ. ನಾನ್ ನಿನ್ನಿಂದ ದೂರ ಆದ್ರೆ ಅಲ್ವಾ ನಿನಗೆ ಸಂತೋಷ? ಏನಪ್ಪ ಇದು?
ಅವಳೇನೋ ದುಡುಕಿ ಹಾಗೆ ಮಾಡಿದ್ಲು ಅಂತ ನೀನು ಅವಳಿಂದ ದೂರ ಆಗೋ ಮಾತಾಡ್ತಿದ್ಯಲ್ಲ. ಹಿಂಗೇನ್ ಮಾಡ್ಲಿಯಪ್ಪ? ಇವಳಿಗೆ ನನ್ನಿಂದ ದೂರ ಹೋಗೋದೇ ತಾನೇ ಇಷ್ಟ, ಅದನ್ನೇ ತಾನೇ ಇವಳು ಬಯಸ್ತಾ ಇರೋದು. ಭಾರತಿ, ಏನ್ ಮಾಡ್ತೀಯಮ್ಮ ನೀನು? ನಿಮ್ಮ ಅಪ್ಪನ ಮಾತು ಕೇಳ್ಕೊಂಡು ನೀನು ಪ್ರೀತಿಸಿದವನ್ನ ನೀನು ತಾಳಿ ಕಟ್ಟಿದ ಗಂಡನಿಂದ ದೂರ ಆಗೋ ನಿರ್ಧಾರ ತಗೊಂಡಿದ್ಯಲ್ಲಮ್ಮ, ಇದು ಸರಿನಾ? ಅಲ್ಲಮ್ಮ, ಒಂದೇ ಒಂದ್ಸಲ ನೀನು ನನಗೆ ನನ್ನ ಗಂಡ ಬೇಕು ಅಂತ ಹೇಳು, ನಾನು ಆದಿತ್ಯನ ಒಪ್ಪಿಸ್ತೀನಿ. ಪ್ಲೀಸ್ ಅದಕ್ಕೆ ಬ್ರೋ ಅವ್ನ ಜೀವಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. ನಿಮ್ಮ ಮೇಲಿರೋ ಕೋಪಕ್ಕೆ ಈ ಥರ ಮಾತಾಡ್ತಾ ಇದ್ದಾನೆ ಹೊರತು ಮನ್ಸಾರಿ ಅವನ ಈ ಥರ ಮಾತಾಡ್ತಾ ಇಲ್ಲ. ಡ್ಯಾಡ್ ಹೇಳ್ದಂಗೆ ಒಂದೇ ಒಂದ್ಸಲ ನನಗೆ ಗಂಡ ಬೇಕು ಅಂತ ಹೇಳಿ ಸಾಕು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಚಿಕ್ಕ ಯಜಮಾನ್ರೆ. ಏನಿನ್ ಮಾತಿನ ಅರ್ಥ? ಗಾದೆ ಮಾತು ಹೇಳ್ದೆ ಅಪ್ಪವ್ರೆ. ಸಮೀಕ್ ಸೂಕ್ತ ಅಂದ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಮನ್ಸಿಂದ ಕಿತ್ತು ಬಿಸಾಕಿ. ಏನ್ ಬಂದಿದ್ದು? ತಪ್ಪು ತಿಳ್ಕೊಬೇಡಿ ಅಪ್ಪವ್ರೆ, ಅಮ್ಮವ್ರು ಬರೋದಕ್ಕೆ ಹೇಳಿದ್ರು ಅಂತ ಬಂದೆ. ನೀವೇನ್ ಅನ್ಕೊಂಡ್ರಿ? ನೀವೆಲ್ಲ ಸೇರಿ ನನ್ನ ಮಗಳ ಮನಸ್ಸು ಕೆಡಿಸ್ಬಿಡ್ತೀನಿ ಅಂತ ನಾನು ಹೆದರ್ಕೊಂಡು ಬಂದೆ ಅನ್ಕೊಂಡ್ರಾ? ಖಂಡಿತ ಇಲ್ಲ. ನನ್ನನ್ನು ನಾನೆಷ್ಟು ನಂಬ್ತೀನೋ ನನ್ನ ಮಗಳನ್ನ ಅದಕ್ಕಿಂತ ಹೆಚ್ಚಾಗಿ ನಂಬ್ತೀನಿ. ಅವಳೀಗ ಮೊದಲಿನ ಪಾರ್ವತಿ ಅಲ್ಲ, ಹನುಮಂತು ಮಗಳು ಪಾರ್ವತಿ. ಪಾರು, ಅಮ್ಮರಲ್ಲಮ್ಮ ಮೇಲಿದ್ದಾರಪ್ಪ, ಬಾ. ಕಲರ್ ಸ್ಕೀಮ್ಸ್ ಬಗ್ಗೆ ತುಂಬಾ ಪರ್ಟಿಕ್ಯುಲರ್ ಆಗಿರ್ಬೇಕು. ಬರೀ ಪೇಸ್ಟಲ್ ಕಲರ್ಸ್ ಯೂಸ್ ಮಾಡೋದು, ಬೇಕು ಅಂತಾನೆ ಕಾಂಟ್ರಾಸ್ಟ್ ಅನ್ನ ಯೂಸ್ ಮಾಡೋದು, ಆ ಥರ ಎಲ್ಲ ಮಾಡಬಾರ್ದು. ನೀವು ಯಾವುದೇ ಕಲರ್ ಸ್ಕೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ಅದಕ್ಕೆ ಗ್ರೀನ್ ಬ್ಯಾಕ್ಗ್ರೌಂಡ್ ಇರಬೇಕು. ಓಕೆ, ಒನ್ಸ್ ಯುವರ್ ಡಿಸೈನ್ ಈಸ್ ರೆಡಿ, ಪ್ಲೀಸ್ ಕಮ್ ಬ್ಯಾಕ್ ಟು ಮೀ. ನಮಸ್ಕಾರ ಅಮ್ಮವ್ರೆ. ನಮಸ್ಕಾರ ಹನುಮಂತು. ಜಯ ಫೋನ್ ಮಾಡಿ ಅಮ್ಮವರು ಬರಕ್ ಹೇಳಿದ್ದಾರೆ ಅಂತಂದ್ರು. ಏನ್ ವಿಷಯ ಅಮ್ಮವ್ರೆ? ಹೌದು, ನಾನೇ ಕರೆಸಿದ್ದು. ಪಾರ್ವತಿ ಅಂತ ಮಗಳನ್ನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೆ ಹನುಮಂತು. ಪಾರ್ವತಿನ ನಾನು ಮನೆ ಮಗಳು ಅಂತ ಕರೆದೆ. ಅವಳು ನಿಜವಾಗ್ಲೂ ಮನೆ ಮಗಳ ಹಾಗೆ ಎದುರು ನಿಂತು ತನ್ನ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇದ್ದಾಳೆ. ಅದನ್ನ ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ಆದಿ ಯಾಮಿನಿನ ನೋಡಕ್ ಹೋದ ದಿವಸದಿಂದ ಇಲ್ಲಿವರೆಗೂ ಅವನಿಗೆ ಆ ಹುಡುಗಿ ಇಷ್ಟ ಆದ್ಲೋ ಇಲ್ವೋ, ಅಥವಾ ನನ್ನ ಬಲವಂತಕ್ಕೆ ಕಟ್ಟು ಬಿದ್ದು ಅವನ ಆ ಹುಡುಗಿನ ಒಪ್ಕೋತಾ ಇದ್ದಾನ? ನನಗಿದ್ರ ಬಗ್ಗೆ ತುಂಬಾ ಗೊಂದಲ ಇತ್ತು. ಯಾಕಂದ್ರೆ ಯಾಮಿನಿನ ನೋಡಕ್ ಹೋದ ದಿನ ಮೀಟಿಂಗ್ ಇದೆ ಅಂತ ತಪ್ಪಿಸ್ಕೊಳ್ಳೋಕ್ಕೂ ನೋಡಿದ್ದ. ಆಗೆಲ್ಲ ನನಗೆ ನಿಜವಾಗ್ಲೂ ಈ ಹುಡುಗಿ ಅವನಿಗಿಷ್ಟ ಆಗಿದ್ದಾಳೋ ಇಲ್ವೋ, ಅಥವಾ ನನ್ನ ಬಲವಂತಕ್ಕೋಸ್ಕರ ಯಾವ ವಿರೋಧನೂ ವ್ಯಕ್ತಪಡಿಸ್ತಿಲ್ವೋ ಅಂತ ತುಂಬಾ ಬೇಜಾರು ಅನ್ನಿಸ್ತಿತ್ತು. ಆಮೇಲೂ ಅಷ್ಟೇ, ಯಾಮಿನಿನೇ ನಮ್ಮ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದಾಳೆ. ಆದ್ರೆ ಆದಿ ಯಾವತ್ತೂ ಅವ್ರ ಮನೆಗೆ ಹೋಗೇ ಇಲ್ಲ. ಅವಳ ಹತ್ರ ಮಾತಾಡೋ ಪ್ರಯತ್ನ ಮಾಡಿಲ್ಲ. ಒಂದು ಫೋನು ಹೋಗ್ಲಿ, ಒಂದು ಮೆಸೇಜು ಮಾಡಿಲ್ಲ ಅಂತ ಅವಳ ತಾಯಿ ಹೇಳಿದಾಗ ನಂಗೆ ನಿಜವಾಗ್ಲೂ ಆತಂಕ ಆಗಿತ್ತು. ಎಲ್ಲಿ ನನ್ನ ಮಗ ಆ ಕಣ್ಣಿನ ಹುಡುಗಿಯ ಗುಂಗಿನಲ್ಲೇ ಇದ್ದು ಬಿಟ್ಟಿದ್ದಾನೇನೋ, ತಾನು ಮದುವೆ ಆಗೋ ಹುಡುಗಿ ಬಗ್ಗೆ ಅಥವಾ ಅವಳ ಮನೆಯವ್ರ ಬಗ್ಗೆ, ಅವಳ ಆಸೆ ಆಸಕ್ತಿಗಳ ಬಗ್ಗೆ ಯಾವಾಗಾದ್ರೂ ಏನಾದ್ರೂ ಮಾತಾಡ್ತಾನೇನೋ ಅಂತ ನಾನು ಕಾಯ್ತಾನೆ ಇರ್ತಾ ಇದ್ದೆ. ಆದ್ರೆ ಇವತ್ತು ಪಾರ್ವತಿಯ ತಿಳುವಳಿಕೆಯಿಂದ ಇದು ಸಾಧ್ಯ ಆಯ್ತು. ನನ್ನ ಟೆನ್ಷನ್ ಎಲ್ಲ ಹೊರಟೋಯ್ತು. ಹಾಗೆ ನಿನ್ನ ಆದಿಯ ಸ್ನೇಹಕ್ಕೆ ಅದೆಷ್ಟು ಶಕ್ತಿ ಇದೆ ಅನ್ನೋದು ಕೂಡ ಇವತ್ತು ಗೊತ್ತಾಗಿದೆ.